ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2022 ಪೇಪರ್ 1 ಪ್ರಿಪ್ರೇಷನ್ಗಾಗಿ ಹೈಯರ್ ಎಜುಕೇಷನ್ ಸಿಸ್ಟಮ್ ಮೇಲೆ ಕೆಲವೊಂದು ಎಮ್ ಸಿ ಕ್ಯೂಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಎಲ್ಲ ಎಮ್ ಸಿ ಕ್ಯೂಗಳು ನಿಮಗೆ ಪೇಪರ್ 1 ಪ್ರಿಪ್ರೇಷನ್ಗೆ ತುಂಬಾ ಅನುಕೂಲವಾಗಿವೆ. ಸೊ ನೀವೇನಾದರೂ ಕರ್ನಾಟಕ ಸೆಟ್ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾಯಿದ್ರೆ ನೀವು ಪೇಪರ್ 1ನಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದರೆ ನೀವು ಸರಳವಾಗಿ ಕೆ ಸೆಟನ್ನು ಕ್ವಾಲಿಫೈ ಆಗ್ಬೋದು. ಸೊ ಹೀಗಾಗಿ ಪೇಪರ್ 1 ಸಲುವಾಗಿ ನಾವು ಈ ಒಂದು ಹೈಯರ್ ಎಜುಕೇಷನ್ ಸಿಸ್ಟಮ್ನಿಂದ 5 ಪ್ರಶ್ನೆಗಳು ನಿಮಗೆ ಬರ್ತಾ ಇವೆ. ಸೊ 10 ಅಂಕಗಳು ಈ ಒಂದು ಯೂನಿಟ್ನಿಂದ ನಿಮಗೆ ಕವರ್ ಆಗ್ತಾ ಇವೆ. ಸೊ ಹಾಗಾಗಿ ಹೈಯರ್ ಎಜುಕೇಷನ್ ಸಿಸ್ಟಮ್ ಮೇಲೆ ನಿಮಗೆ ಇವತ್ತು ನಾವು 20 ಎಮ್ ಸಿ ಕ್ಯೂಗಳನ್ನು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಅದೇ ರೀತಿ ಫ್ರೆಂಡ್ಸ್, ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ 2022, ಹಿಯರ್ ಫಾರ್ ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ aptitude. For this paper, the Global Online Kannada has started a crash course. In this crash course, you will get theory lectures on complete syllabus, MCQ lectures on complete syllabus, plus practice MCQ set is available. 50 mock tests we are providing. Then comprehensive notes are available on all the units. With this, we are providing 2013 to 2020 all previous year solved question paper videos and also PDF. So this crash course is available in English and also in Kannada only at rupees 2500. So if you want to join, you can download Global Online app from the Play Store, or else you can contact these numbers. ಅದೇ ರೀತಿ ಫ್ರೆಂಡ್ಸ್, ಈ ಒಂದು ಕೋರ್ಸ್ ನಿಮಗೆ ಕನ್ನಡದಲ್ಲಿಯೂ ಕೂಡ ಸಿಗ್ತಾ ಇದೆ. ಸೊ ಈ ಒಂದು ಕೋರ್ಸ್ನಲ್ಲಿ ನಿಮಗೆ ಸಂಪೂರ್ಣ ಪಠ್ಯಕ್ರಮದ ಮೇಲೆ ಉಪನ್ಯಾಸಗಳು ಸಿಗ್ತಾ ಇವೆ, ಸಂಪೂರ್ಣ ಪಠ್ಯಕ್ರಮದ ಮೇಲೆ ಎಮ್ ಸಿ ಕ್ಯೂಸ್ ಸಿಗ್ತಾ ಇವೆ, ಎಮ್ ಸಿ ಕ್ಯೂ ಸೆಟ್ ಕೂಡ ಅವೈಲೇಬಲ್ ಇದೆ. ಇದ್ರ ಜೊತೆಗೆ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಎಲ್ಲ ಘಟಕಗಳ ಮೇಲೆ ನೋಟ್ಸನ್ನು ನೀಡ್ತಾ ಇದ್ದೀವಿ. ಈ ಒಂದು ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ. ಸೊ ಇದರ ಬೆಲೆ ಬಂದುಬಿಟ್ಟು ಕೇವಲ 2500. ಸೊ ಇದರ ವ್ಯಾಲಿಡಿಟಿ ಬಂದುಬಿಟ್ಟು ಎಕ್ಸಾಮ್ ಮುಗಿಯೋ ತನಕನೂ ಈ ಒಂದು ಕೋರ್ಸ್ನ ವ್ಯಾಲಿಡಿಟಿ ನಿಮಗೆ ಇರುತ್ತೆ. ಸೊ ನೀವು ಪ್ಲೇಸ್ಟೋರ್ನಿಂದ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು, ಅಥವಾ ಈ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಸೊ ಅದೇ ರೀತಿ ಈ ಒಂದು ಗ್ಲೋಬಲ್ ಆನ್ಲೈನ್ ಆ್ಯಪ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಸೊ ಈ ಒಂದು ಲೋಗೋವನ್ನು ನೋಡಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಆದ ನಂತರ ಮೇಲ್ ಅಥವಾ ನಿಮ್ಮ ಮೊಬೈಲ್ ನಂಬರ್ ಮೂಲಕ ನೀವು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದ ನಂತರ ಇಲ್ಲಿ ಕರ್ನಾಟಕ ಸೆಟ್ ಪೇಪರ್ 1 ಅಂತ ಟೈಪ್ ಮಾಡಿದರೆ ನೀವು ಥಿಯರಿ ಲೆಕ್ಚರ್ಸ್, ಎಮ್ ಸಿ ಕ್ಯೂ ಲೆಕ್ಚರ್ಸ್, ಮಾಕ್ ಟೆಸ್ಟ್ ಸೊಲ್ಯೂಷನ್, ಸಾಲ್ವ್ PYQs, ಪ್ರಾಕ್ಟೀಸ್ ಎಮ್ ಸಿ ಕ್ಯೂ ಸೆಟ್, ಕಾಂಪ್ರಿಹೆನ್ಸಿವ್ ನೋಟ್ಸ್ ಎಲ್ಲವನ್ನೂ ಕೂಡ ನೀವು ಇಲ್ಲಿ ಆಕ್ಸೆಸ್ ಮಾಡ್ಬೋದು. So ಅದೇ ರೀತಿ ಫ್ರೆಂಡ್ಸ್, ನಾವು ಲೆಟ್ us move to the questions. Here the first question is, gross enrollment ratio in higher education is calculated as GER ಅಂತ ಕರಿತೀವಿ. ಉನ್ನತ ಶಿಕ್ಷಣದಲ್ಲಿ ಒಟ್ಟು ದಾಖಲಾತಿ ಅನುಪಾತ GER ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋನ ಯಾವ ರೀತಿ ಲೆಕ್ಕ ಮಾಡ್ತಾ ಇದ್ದೀವಿ? ಆಪ್ಷನ್ ಎ, ನಂಬರ್ ಆಫ್ ಎನ್ರೋಲ್ಮೆಂಟ್ಸ್ ಇನ್ ಹೈಯರ್ ಎಜುಕೇಷನ್ divided by total population in the age group of 18 to 23 multiplied by 100. Option 2, number of enrollments in higher education divided by total population in the age group of 18 to 23. Option 3, number of enrollment in higher education in the age group of 18 to 23 divided by total population in the age group of 18 to 23. Yes, here option D, number of enrollments in higher education in the age group of 18 to 23 divided by total population in the age group of 18 to 23 multiplied by 100. Yes, here the right answer is in higher education system, the GER gross enrollment ratio, it is calculated as, yes, option A, number of enrollments in higher education divided by total population in the age group of 18 to 23 multiplied by 100. So option A is the right answer. So ಉನ್ನತ ಶಿಕ್ಷಣದಲ್ಲಿ ಒಟ್ಟು ದಾಖಲಾತಿ ಅನುಪಾತ GER ಅನ್ನು, ಸೊ ನಂಬರ್ ಆಫ್ ಎನ್ರೋಲ್ಮೆಂಟ್ಸ್ ಇನ್ ಹೈಯರ್ ಎಜುಕೇಷನ್ ಅಂದರೆ ಎಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ಉನ್ನತ ಶಿಕ್ಷಣಕ್ಕೆ ಸೇರಿದ್ದಾರೆ, ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಇನ್ ದ ಏಜ್ ಗ್ರೂಪ್ ಆಫ್ 18 to 23 ಅಂತಂದರೆ 18ರಿಂದ 23 ವರ್ಷದೊಳಗಿನ ಜನಸಂಖ್ಯೆ, ಅದನ್ನು 100ನಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ GER, it is a statistical tool to measure student enrollment in higher education. ಸೊ ಎಷ್ಟು ಜನ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಸೇರ್ಕೊಳ್ತಾ ಇದ್ದಾರೆ ಎಂಬುದನ್ನು ನಾವು ಇಲ್ಲಿ ಲೆಕ್ಕ ಮಾಡ್ತಾ ಇದ್ದೀವಿ. GER is also called the percentage of students belonging to eligible age group of 18 to 23 years.
enrolled in higher education. So GR formula is number of enrollments in higher education divided by total population in the age group of 18 to 23 multiplied by 100. And also as per the latest all India survey on higher education, AISHE 2019-20 report, gross enrollment ratio in higher education in India is 27.1%. Yes, question number 2. The finance bill has to be passed by the parliament within how many days of its introduction? ಎಸ್, ಹಣಕಾಸು ಬಿಲ್ಲನ್ನು ಪರಿಚಯಿಸಿದ ಎಷ್ಟು ದಿನಗಳ ಒಳಗೆ ಸಂಸತ್ತು ಆ ಬಿಲ್ಲನ್ನು ಅಂಗೀಕರಿಸಬೇಕಾಗ್ತಾ ಇದೆ? ಎಸ್, ಯಾವುದೇ ಒಂದು ಹಣಕಾಸು ಬಿಲ್ಲನ್ನು ಈ ಒಂದು ಸಂಸತ್ತಿನಲ್ಲಿ ಪರಿಚಯ ಮಾಡ್ತಾರೆ. ಪರಿಚಯ ಮಾಡಿದ ನಂತರ ಇಂತಿಷ್ಟು ದಿನಗಳ ಒಳಗೆ ಆ ಒಂದು ಬಿಲ್ಲನ್ನು ಏನು ಮಾಡಬೇಕಾಗಿರುತ್ತೆ? ಅಂಗೀಕರಿಸಬೇಕಾಗಿರುತ್ತೆ. ಈ ರೀತಿಯಾಗಿ ಹಣಕಾಸು ಬಿಲ್ಲನ್ನು ಪರಿಚಯಿಸಿದ ನಂತರ ಎಷ್ಟು ದಿನಗಳ ಒಳಗೆ ಅದನ್ನು ಅಂಗೀಕರಿಸಬೇಕು? ಎಸ್, ಆಫ್ಟರ್ ದ ಫೈನಾನ್ಸ್ ಬಿಲ್ ಇಸ್ ಪಾಸ್ಡ್ ಇನ್ ದ ಪಾರ್ಲಿಮೆಂಟ್, ಇನ್ ಹೌ ಮೆನಿ ಡೇಸ್ it has to be it has to be implemented. Yes, the finance bill has to be passed by the parliament within how many days of its introduction? Yes, after introducing the finance bill, in how many days it has to be passed by the parliament? So here option A 90 days, option B 75 days, option C 60 days, option D 85 days. Yes, here the right answer is option B 75 days. So ಯಾವುದೇ ಒಂದು ಹಣಕಾಸು ಬಿಲ್ ಪರಿಚಯಿಸಿದ ನಂತರ ಈ 75 ದಿನಗಳವರೆಗೆ ಅದನ್ನು ಪಾಸ್ ಮಾಡಬೇಕಾಗ್ತಾ ಇದೆ. So the finance bill has to be passed by the parliament within 75 days of its introduction. Once the bill is introduced, within 75 days it has to be passed. So the finance bill can be introduced only in ಲೋಕಸಭಾ. ಎಸ್, ಇದನ್ನು ನೆನಪಿಡಬೇಕು. ಹಣಕಾಸು ಬಿಲ್ಲನ್ನು ಕೇವಲ ಲೋಕಸಭೆಯಲ್ಲಿ ಮಾತ್ರ ಪರಿಚಯಿಸಲಾಗ್ತದೆ. However, ರಾಜ್ಯಸಭಾ ಕ್ಯಾನ್ ರೆಕಮೆಂಡ್ ಅಮೆಂಡ್ಮೆಂಟ್ಸ್ ಟು ದಿ ಬಿಲ್. ಅದೇ ರೀತಿಯಾಗಿ ರಾಜ್ಯಸಭಾ ಯಾವುದೇ ಒಂದು ಹಣಕಾಸು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡುವಂತೆ, ಪರಿಚಯಿಸುವಂತೆ ರೆಕಮೆಂಡನ್ನು ಮಾಡಬಹುದು. Yes, it must be passed in Lok Sabha by a simple majority of all the members present and voting. The finance bill is a money bill as defined in article 110. Yes, ಈ ಒಂದು ಆರ್ಟಿಕಲ್ ಅನ್ನು ಇದಕ್ಕೆ ರಿಲೇಟೆಡ್ ಆಗಿ ನೆನಪಿಡಬೇಕು. A money bill passed by the Lok Sabha is deemed to have been passed by the Rajya Sabha also when no action is taken by the upper house within 14 days. Yes, now let us move to the question number 3. Which of the following states do not have bicameral legislature? Yes, here four states are given. In these four states, which state is not having bicameral legislature? ಈ ಕೆಳಗೆ 4 ರಾಜ್ಯಗಳನ್ನು ನೀಡಿದ್ದಾರೆ. ಸೊ ಈ 4 ರಾಜ್ಯಗಳಲ್ಲಿ ದ್ವಿಸದಸ್ಯ ಶಾಸಕಾಂಗವನ್ನು ಹೊಂದಿರದ ರಾಜ್ಯ ಯಾವುದು? ಆಪ್ಷನ್ ಎ ಬಿಹಾರ್, ಆಪ್ಷನ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ಸಿ ಮಧ್ಯಪ್ರದೇಶ್, ಆಪ್ಷನ್ ಡಿ ಮಹಾರಾಷ್ಟ್ರ. Yes, here the right answer is option C, Madhya Pradesh is the right answer. Yes, Madhya Pradesh, it is not having bicameral legislature. So ಈ ಮಧ್ಯ ಪ್ರದೇಶ ಎಂಬುದು ದ್ವಿಸದಸ್ಯ ಶಾಸಕಾಂಗವನ್ನು ಹೊಂದಿಲ್ಲ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಮಧ್ಯಪ್ರದೇಶ್ ಇಟ್ ಈಸ್ ದ ರೈಟ್ ಆನ್ಸರ್. ಮಧ್ಯಪ್ರದೇಶ್ ಸರಿಯಾದ ಉತ್ತರ ಆಗಿದೆ. ಎಸ್, ಯೂನಿಕ್ಯಾಮರಲ್ ಸ್ಟೇಟ್ ಲೆಜಿಸ್ಲೇಚರ್. Unicameral means states which are having only one house to make law, then it is termed as unicameral state legislature. In state these are called legislative assemblies. And bicameral state legislature means it is a legislative body with 2 houses, upper house and lower house. In India there are 6 states which have a bicameral legislature. Yes, such as Andhra Pradesh, Bihar, Karnataka, Maharashtra, Telangana and Uttar Pradesh. All these 6 states are having bicameral legislature. So ಈ 6 ದೇಶಗಳು ಏನಾಗಿವೆ? ದ್ವಿಸದಸ್ಯ ಶಾಸಕಾಂಗವನ್ನು ಹೊಂದಿವೆ. Yes, question number 4. The first state in India to pass the GST legislation in the assembly was. ಎಸ್, ಅಸೆಂಬ್ಲಿಯಲ್ಲಿ GST ಶಾಸನವನ್ನು ಅಂಗೀಕರಿಸಿದ ಭಾರತದ ಮೊದಲ ರಾಜ್ಯವೆಂದರೆ?
ऑप्शन ए तमिलनाडु, ऑप्शन बी असम, ऑप्शन सी गुजरात, ऑप्शन डी मध्य प्रदेश. Yes, the first state in India to pass the GST legislation. ಎಸ್ ಅಸೆಂಬ್ಲಿಯಲ್ಲಿ GST ಶಾಸನವನ್ನು ಅಂಗೀಕರಿಸಿದ ಭಾರತದ ಮೊದಲ ರಾಜ್ಯ ಯಾವುದಾಗಿದೆ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಸ್ಸಾಂ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಅಸ್ಸಾಂ ಸರಿಯಾದ ಉತ್ತರ ಆಗಿದೆ. ಎಸ್ ದ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಪಾಸ್ GST legislation in the assembly was Assam. ಸೊ GST ಶಾಸನವನ್ನು ಅಂಗೀಕರಿಸಿದ ಭಾರತದ ಮೊದಲ ರಾಜ್ಯ ಅಸ್ಸಾಂ. GST ಸ್ಟ್ಯಾಂಡ್ಸ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇಟ್ ಈಸ್ ಅನ್ ಇಂಡೈರೆಕ್ಟ್ ಟ್ಯಾಕ್ಸ್ ಇಂಪ್ಲಿಮೆಂಟೆಡ್ ಇನ್ ಇಂಡಿಯಾ ಆನ್ 1st July 2017. GST ಅಂದರೆ ಸರಕು ಮತ್ತು ಸೇವಾ ತೆರಿಗೆ. ಇದು ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದೆ. ಇದನ್ನು 1st July 2017 ಜಾರಿಗೆ ತರಲಾಯಿತು. And GST came into force on 1st July 2017. The GST was first implemented in France. The concept of GST was first introduced in the parliament by P. Chidambaram in 2005. Yes, GST concept ಅನ್ನು ಮೊದಲ ಬಾರಿಗೆ ಜಾರಿಗೆ ತಂದವರು P. Chidambaram 2005ರಲ್ಲಿ. And there are different slabs are there such as 0%, 5%, 12%, 18% and 28%. And one nation, one tax, one market is the motto of GST. Indian GST is based on the Canadian model and was made on the recommendation of the Vijay Kelkar committee. Yes, all these points are very important from the exam point of view. GST has been implemented under Article 279 of the Indian Constitution. ಸೊ ಎಲ್ಲ ಪಾಯಿಂಟ್ಗಳು ತುಂಬಾ ಮುಖ್ಯವಾಗಿವೆ. ಸೊ ಈ ಒಂದು GST ಆರ್ಟಿಕಲ್ 279ನಲ್ಲಿ ಬರ್ತಾ ಇದೆ. ವಿಜಯ್ ಕೆಲ್ಕರ್ ಕಮಿಟಿ GSTಯನ್ನು ರೆಕಮೆಂಡ್ ಮಾಡಿತ್ತು. ಅದೇ ರೀತಿ ಈ ಒಂದು GST ಮಾಡೆಲ್ ಏನಿದೆ ಕೆನಡಿಯನ್ ಮಾಡೆಲ್ ಮೇಲೆ ಬೇಸಿದೆ. ಇದರಲ್ಲಿರುವ ಸ್ಲ್ಯಾಬ್ಸ್ಗಳು 0, 5, 12, 18 ಆ್ಯಂಡ್ 28. ನೆಕ್ಸ್ಟ್ ಈ ಕಾನ್ಸೆಪ್ಟ್ ಆಫ್ GSTಯನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು P. ಚಿದಂಬರಂ. ಸೊ ಫಸ್ಟ್ ಇಂಪ್ಲಿಮೆಂಟೆಡ್ ಇನ್ ಫ್ರಾನ್ಸ್. ಸೊ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ನೆನಪಲ್ಲಿ ಇಡಬೇಕಾಗ್ತಾ ಇದೆ. Yes, now let us move to the question number 5. The country which has the highest number of higher education institutions. Yes, 4 countries are given here. Among these 4 countries, which country is having highest educational institutions? So ಇಲ್ಲಿ 4 ದೇಶಗಳನ್ನು ನಮಗೆ ನೀಡಿದ್ದಾರೆ. ಸೊ ಈ 4 ದೇಶಗಳಲ್ಲಿ ಅತ್ಯಧಿಕ ಸಂಖ್ಯೆಯ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ಇಂಡಿಯಾ, ಆಪ್ಷನ್ ಬಿ ಚೈನಾ, ಆಪ್ಷನ್ ಸಿ USA, ಆಪ್ಷನ್ ಡಿ ರಷ್ಯಾ. ಸೊ ಅಮಂಗ್ ದೀಸ್ 4 nations, ಇಂಡಿಯಾ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ನಂಬರ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಸೊ ಈ ಒಂದು 4 ದೇಶಗಳಿಗೆ ಹೋಲಿಸಿದರೆ ಇವುಗಳಲ್ಲಿ ಭಾರತವು ಹೆಚ್ಚಿನ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದೆ. Yes, India has the most number of universities in the world. According to data of July 2021, India had total 5,288 universities. ಸೊ ಜುಲೈ 2021 ಪ್ರಕಾರ ಭಾರತವು 5,288 ವಿಶ್ವವಿದ್ಯಾಲಯಗಳನ್ನು ಹೊಂದಿದೆ. ಸೊ ಅಕಾರ್ಡಿಂಗ್ ಟು MOE, Ministry of Education, there are 52,627 colleges operating under these universities, including government degree colleges, private colleges, freestanding institutes, and also postgraduate research institutes. Then India have over 1,000 universities by 2020, with 54 central universities, 416 state universities, 125 deemed universities, 361 private universities, and 159 institutes of national importance such as AIIMS, IIMs, IITs, IISERs, IITs and NITs. ಸೊ ಪ್ರತಿ ವರ್ಷ ಈ ಡಾಟಾಗಳಲ್ಲಿ ಸ್ವಲ್ಪ ಅದಲು ಬದಲಾಗ್ತಾ ಇರುತ್ತೆ. ಸೊ ನೀವು ಎಕ್ಸಾಮ್ಗೆ ಹೋಗುವ ಮೊದಲು ಟೋಟಲ್ ಸೆಂಟ್ರಲ್ ಯೂನಿವರ್ಸಿಟೀಸ್ ಆಗಿರ್ಬೋದು, ಟೋಟಲ್ ಸ್ಟೇಟ್ ಯೂನಿವರ್ಸಿಟೀಸ್ ಆಗಿರ್ಬೋದು, ಪ್ರೈವೇಟ್ ಯೂನಿವರ್ಸಿಟೀಸ್ ಆಗಿರ್ಬೋದು, ಡೀಮ್ ಯೂನಿವರ್ಸಿಟೀಸ್ ಆಗಿರ್ಬೋದು, ಇವುಗಳ ಬಗ್ಗೆ ಸ್ವಲ್ಪ ನೀವು ಓದ್ಕೊಂಡು ಹೋಗಬೇಕಾಗಿರುತ್ತೆ. ಸೊ ಕ್ವೆಶನ್ ನಂಬರ್ 6. How many members of Rajya Sabha can be nominated by the President of India?
ಎಸ್ ಭಾರತದ ರಾಷ್ಟ್ರಪತಿಗಳು ರಾಜ್ಯಸಭೆಗೆ ಎಷ್ಟು ಸದಸ್ಯರನ್ನು ನಾಮನಿರ್ದೇಶನ ಮಾಡಬಹುದು? ಎಸ್, ಹೌ ಮೆನಿ ಮೆಂಬರ್ಸ್ ಆಫ್ ದ ರಾಜ್ಯಸಭಾ ಕ್ಯಾನ್ ನಾಮಿನೇಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಎಸ್, ಭಾರತದ ರಾಷ್ಟ್ರಪತಿಗಳು ಈ ಒಂದು ರಾಜ್ಯಸಭೆಗೆ ಎಷ್ಟು ಜನ ಸದಸ್ಯರನ್ನು ನಿರ್ದೇಶನ ಮಾಡಬಹುದು? ಆಪ್ಷನ್ ಎ 12 ಮೆಂಬರ್ಸ್, ಆಪ್ಷನ್ ಬಿ 10 ಮೆಂಬರ್ಸ್, ಆಪ್ಷನ್ ಸಿ 14 ಮೆಂಬರ್ಸ್, ಆಪ್ಷನ್ ಡಿ 16 ಮೆಂಬರ್ಸ್. Yes, here the right answer is option A. So, President can nominate 12 members to Rajya Sabha. ಭಾರತದ ರಾಷ್ಟ್ರಪತಿಗಳು 12 ಜನ ಸದಸ್ಯರನ್ನು ಈ ಒಂದು ರಾಜ್ಯಸಭೆಗೆ ನಿರ್ದೇಶನ ಮಾಡಬಹುದು. So, under Article 80 of the Constitution, the Council of States, that is Rajya Sabha, is composed of not more than 250 members. ಸೊ ಈ ಒಂದು ಆರ್ಟಿಕಲ್ 80ರ ಪ್ರಕಾರ ರಾಜ್ಯಸಭೆಯು 250ಗಿಂತ ಹೆಚ್ಚಿನ ಜನ ಸದಸ್ಯರನ್ನು ಹೊಂದಿರುವುದಿಲ್ಲ. ಇನ್ ದಿಸ್ 12 ಆರ್ ನಾಮಿನೇಟೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಇದರಲ್ಲಿ 12 ಜನ ಸದಸ್ಯರನ್ನು ರಾಷ್ಟ್ರಪತಿಗಳು ನಾಮಿನೇಟ್ ಮಾಡ್ತಾ ಇದ್ದಾರೆ. ಕ್ವೆಶ್ಚನ್ ನಂಬರ್ 7. ವಿಚ್ ಕಂಟ್ರಿ ಹ್ಯಾಸ್ ಎ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್? ಯಾವ ದೇಶವು ಫ್ಲೆಕ್ಸಿಬಲ್ ಅಂದರೆ ಹೊಂದಿಕೊಳ್ಳುವ ಸಂವಿಧಾನವನ್ನು ಹೊಂದಿದೆ? ಆಪ್ಷನ್ ಎ ಇಂಡಿಯಾ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಚೈನಾ, ಆಪ್ಷನ್ ಡಿ ಯುನೈಟೆಡ್ ಕಿಂಗ್ಡಮ್. ಸೊ ವಿಚ್ ಕಂಟ್ರಿ ಈಸ್ ಹ್ಯಾವಿಂಗ್ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್? ಸೊ ಯಾವ ಒಂದು ದೇಶ ಈ ಒಂದು ಫ್ಲೆಕ್ಸಿಬಲ್ ಸಂವಿಧಾನವನ್ನು ಹೊಂದಿದೆ? ಎಸ್, ಹಿಯರ್ ಯುನೈಟೆಡ್ ಕಿಂಗ್ಡಮ್ ಈಸ್ ಹ್ಯಾವಿಂಗ್ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್. ಸೊ ಈ ಒಂದು ಯುನೈಟೆಡ್ ಕಿಂಗ್ಡಮ್ ಏನಿದೆ ಇದು ಹೊಂದಿಕೊಳ್ಳುವ ಅಂದರೆ ಫ್ಲೆಕ್ಸಿಬಲ್ ಸಂವಿಧಾನವನ್ನು ಹೊಂದಿದೆ. Yes, here the United Kingdom has flexible constitution. It is so because the constitution of the United Kingdom is not codified and unwritten. So it is having flexible constitution. Yes, question number 8. Which one of the following coordinates, promotes and funds research activities of all social science disciplines? ಕೆಳಗಿನವುಗಳಲ್ಲಿ ಯಾವುದು ಎಲ್ಲ ಸಾಮಾಜಿಕ ವಿಜ್ಞಾನ ವಿಭಾಗಗಳ ಸಂಶೋಧನಾ ಚಟುವಟಿಕೆಗಳನ್ನು ಸಂಘಟಿಸುತ್ತದೆ, ಉತ್ತೇಜಿಸುತ್ತದೆ ಮತ್ತು ನಿಧಿಯನ್ನು ನೀಡುತ್ತದೆ? ಆಪ್ಷನ್ ಎ ICPR ಡೆಲ್ಲಿ, ಆಪ್ಷನ್ ಬಿ IIAS ಶಿಮ್ಲಾ, ಆಪ್ಷನ್ ಸಿ ICSSR ಡೆಲ್ಲಿ, ಆಪ್ಷನ್ ಡಿ NUEPA ಡೆಲ್ಲಿ. Yes, which one of the following coordinates, promotes and also giving fund for research activities related to social science? ಎಸ್, ಈ ಒಂದು ಸಾಮಾಜಿಕ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಸಂಶೋಧನಾ ಕಾರ್ಯಗಳಿಗಾಗಿ ಯಾವ ಒಂದು ಸಂಸ್ಥೆ ಹಣವನ್ನು ನೀಡ್ತಾ ಇದೆ, ಸಂಘಟನೆ ಮಾಡ್ತಾ ಇದೆ ಮತ್ತು ಉತ್ತೇಜನವನ್ನು ನೀಡ್ತಾ ಇದೆ? ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ICSSR ಡೆಲ್ಲಿ. ಸೊ ಇಲ್ಲಿ ICSSR ದೆಹಲಿ ಸರಿಯಾದ ಉತ್ತರ ಆಗಿದೆ. Is the Indian Council of Social Science Research, ICSSR, it is an autonomous organization that was established by the Government of India in the year 1969 to promote, review, encourage, assist and coordinate social science research. Yes, as a part of its program, 6 regional centers were set up across the country to act as representative of ICSSR. Yes, please remember there are 6 regional centers of ICSSR, and it is going to provide grants for projects, fellowships, international collaboration, capacity building, survey, publications, etc. Yes, now question number 9. The scheme Unnat Bharat Abhiyan aims to. Yes, what is the main aim of Unnat Bharat Abhiyan? Option A, increase strength of students in colleges in India. Option B, link higher educational institutions in the country with at least 5 villages. Option C, increase quality in higher education. Option D, increase number of colleges in India. ಉನ್ನತ ಭಾರತ ಅಭಿಯಾನ ಯೋಜನೆಯ ಮುಖ್ಯ ಗುರಿ ಏನಾಗಿದೆ? ಆಪ್ಷನ್ ಎ, ಭಾರತದಲ್ಲಿನ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸುವುದಾಗಿದೆ. ಆಪ್ಷನ್ ಬಿ, ದೇಶದ ಉನ್ನತ ಶಿಕ್ಷಣ ಸಂಸ್ಥೆಯನ್ನು ಕನಿಷ್ಠ 5 ಹಳ್ಳಿಗಳೊಂದಿಗೆ ಲಿಂಕ್ ಮಾಡುವುದಾಗಿದೆ. ಆಪ್ಷನ್ ಸಿ, ಉನ್ನತ ಶಿಕ್ಷಣದಲ್ಲಿ ಗುಣಮಟ್ಟವನ್ನು ಹೆಚ್ಚಿಸುವುದಾಗಿದೆ.
ಆಪ್ಷನ್ ಡಿ ಭಾರತದಲ್ಲಿ ಕಾಲೇಜುಗಳ ಸಂಖ್ಯೆಯನ್ನು ಹೆಚ್ಚಿಸುವುದಾಗಿದೆ. ಎಸ್ ದ ಮೇನ್ ಗೋಲ್ ಆಫ್ ಉನ್ನತ್ ಭಾರತ್ ಅಭಿಯಾನ್ ಈಸ್ yes link higher educational institutions in the country with at least 5 villages. Yes, this Unnat Bharat Abhiyan wants to link minimum 5 villages with higher educational institutions. Yes, ಭಾರತದಲ್ಲಿ ಯಾವುದಾದರೂ 5 ಹಳ್ಳಿಗಳನ್ನು ದೇಶದ ಉನ್ನತ ಶಿಕ್ಷಣ ಸಂಸ್ಥೆಯೊಂದಿಗೆ ಲಿಂಕ್ ಮಾಡುವುದು ಉನ್ನತ ಭಾರತ್ ಅಭಿಯಾನದ ಒಂದು ಗುರಿಯಾಗಿದೆ. Yes, the program was formerly launched by the Ministry of Human Resource Development MHRD in the presence of the President on November 11, 2014. And the second edition was launched in April 2018. And it is inspired by vision of transformational change in rural development processes by supporting knowledge institutions to help build a architecture of inclusive India. And the main aim of this is to link higher educational institutions with a set of at least 5 villages. So this is about Unnat Bharat Abhiyan. Now question number 10. The e-content generation for undergraduate courses has been assigned by the Ministry of Human Resource Development to option A InflibNet, option B Consortium for Educational Communication, option C National Knowledge Communication, ಆಪ್ಷನ್ ಡಿ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. ಸ್ನಾತಕ ಪದವಿ ಕೋರ್ಸ್ಗಳಿಗೆ ಈ ಕಂಟೆಂಟ್ ಉತ್ಪಾದನೆಯನ್ನು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವು ನಿಯೋಜಿಸಿದೆ. ಆಪ್ಷನ್ ಎ ಇನ್ಫ್ಲಿಬ್ನೆಟ್, ಆಪ್ಷನ್ ಬಿ ಶೈಕ್ಷಣಿಕ ಸಂವಹನಕ್ಕಾಗಿ ಒಕ್ಕೂಟ, ಆಪ್ಷನ್ ಸಿ ರಾಷ್ಟ್ರೀಯ ಜ್ಞಾನ ಆಯೋಗ, ಆಪ್ಷನ್ ಡಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ. Yes, here the right answer is option B. Yes, the content generation for undergraduate courses has been assigned by the Ministry of MHRD. Yes, the right to Consortium for Educational Communication. ಸೊ ಆಪ್ಷನ್ ಬಿ ಶೈಕ್ಷಣಿಕ ಸಂವಹನಕ್ಕಾಗಿ ಒಕ್ಕೂಟ ಅಂದರೆ ಕನ್ಸೋರ್ಟಿಯಂ ಫಾರ್ ಎಜುಕೇಷನಲ್ ಕಮ್ಯುನಿಕೇಷನ್ ಸರಿಯಾದ ಉತ್ತರ. Yes, it has been established with the goal of addressing the needs of higher education through the use of media of television. Yes, question number 11. Which one of the following councils has been disbanded in 2013? ಸೊ ಈ ಕೆಳಗಿನ ಯಾವ ಕೌನ್ಸಿಲನ್ನು 2013ರಲ್ಲಿ ವಿಸರ್ಜಿಸಲಾಗಿದೆ? ಆಪ್ಷನ್ ಎ ಡಿಸ್ಟೆನ್ಸ್ ಎಜುಕೇಷನ್ ಕೌನ್ಸಿಲ್, ಆಪ್ಷನ್ ಬಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್, ಆಪ್ಷನ್ ಸಿ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್, ಆಪ್ಷನ್ ಡಿ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಯೇಷನ್ ಕೌನ್ಸಿಲ್. This here the correct answer is option A is correct answer. Yes, Distance Education Council. Yes, this council is disbanded in the year of 2013. Yes, so ಈ ದೂರ ಶಿಕ್ಷಣ ಮಂಡಳಿಯನ್ನು 2013ರಲ್ಲಿ ವಿಸರ್ಜಿಸಲಾಗ್ತಾ ಇದೆ. Yes, question number 12. Which university is the pioneer in India in ICT based teaching learning? ಎಸ್ ಐ ಸಿ ಟಿ ಆಧಾರಿತ ಬೋಧನಾ ಕಲಿಕೆಯಲ್ಲಿ ಭಾರತದಲ್ಲಿ ಯಾವ ವಿಶ್ವವಿದ್ಯಾಲಯವು ಪ್ರವರ್ತಕವಾಗಿದೆ? ಆಪ್ಷನ್ ಎ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, ಆಪ್ಷನ್ ಸಿ ಯಶವಂತರಾವ್ ಚೌಹಾಣ್ ಮಹಾರಾಷ್ಟ್ರ ಓಪನ್ ಯೂನಿವರ್ಸಿಟಿ, ಆಪ್ಷನ್ ಡಿ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. Yes, here the right answer is option D, IGNOU, Indira Gandhi National Open University. It is the correct answer. Option D, IGNOU ಇಲ್ಲಿ ಸರಿಯಾದ ಉತ್ತರ ಆಗಿದೆ. Yes, Indira Gandhi National Open University, it is referred as People's University. Yes, it is one of the reputed universities in India. It was established in the year of 1985. Yes, question number 13. The first virtual university of India came up in. ಭಾರತದ ಮೊದಲ ವರ್ಚುವಲ್ ವಿಶ್ವವಿದ್ಯಾಲಯ ಹುಟ್ಟಿಕೊಂಡಿದ್ದು ಯಾವ ರಾಜ್ಯದಲ್ಲಿ? ಆಪ್ಷನ್ ಎ ಆಂಧ್ರ ಪ್ರದೇಶ್, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ತಮಿಳುನಾಡು.
Yes, here the right answer is option B. Maharashtra is the right answer. Yes, the first virtual university came up in sorry, actually the first virtual university came up in Tamil Nadu. Yes, by mistakenly I have written B here. The right answer is option D. Tamil Nadu is the right answer. ಸೊ ಭಾರತದ ಮೊದಲ ವರ್ಚುವಲ್ ಯೂನಿವರ್ಸಿಟಿ ತಮಿಳುನಾಡಿನಲ್ಲಿ ಸೆಟಪ್ ಆಗ್ತಾ ಇದೆ. ಸೊ ಆಪ್ಷನ್ ಡಿ ಏನಾಗಿದೆ, ಸರಿಯಾಗಿದೆ. ಎಸ್, ತಮಿಳ್ ವರ್ಚುವಲ್ ಅಕಾಡೆಮಿ, ಫಾರ್ಮರ್ಲಿ ನೋನ್ ಆಸ್ ದಿ ತಮಿಳ್ ವರ್ಚುವಲ್ ಯೂನಿವರ್ಸಿಟಿ. ಎಸ್, ಇಟ್ ಈಸ್ ದ ಡಿಸ್ಟೆನ್ಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್. Yes, the government of Tamil Nadu established the Tamil Virtual University on 17 February 2001. Question number 14. Which of the following is not a measure of Human Development Index? Option A, literacy rate. Option B, gross enrollment. Option C, sex ratio. Option D, life expectancy. ಕೆಳಗಿನವುಗಳಲ್ಲಿ ಯಾವುದು ಮಾನವ ಅಭಿವೃದ್ಧಿ ಸೂಚ್ಯಂಕದ ಅಳತೆಯಲ್ಲ? ಆಪ್ಷನ್ ಎ, ಸಾಕ್ಷರತೆಯ ಪ್ರಮಾಣ. ಆಪ್ಷನ್ ಬಿ, ಒಟ್ಟು ದಾಖಲಾತಿ. ಆಪ್ಷನ್ ಸಿ, ಲಿಂಗಾನುಪಾತ. ಆಪ್ಷನ್ ಡಿ, ಆಯಸ್ಸು. Yes, here the right answer is option C, sex ratio. It is not a measure of HDI. ಸೊ ಇಲ್ಲಿ ಲಿಂಗಾನುಪಾತ ಏನಿದೆ ಮಾನವ ಅಭಿವೃದ್ಧಿ ಸೂಚ್ಯಂಕದ ಅಳತೆ ಆಗಿಲ್ಲ. Yes, the HDI, it is a summary measure of countries' average achievements in three basic aspects. One is health, another one is knowledge, and another one is standard of living. Yes, question number 15. The aim of value education to inculcate in student is? Option A, the moral values. Option B, the social values. Option C, the political values. Option D, the economic values. So what is the main aim of value education? Yes, value education means where we are going to teach disciplines to the students, how to behave in the society, where we are giving them so much values which are very beneficial for the society. ಸೊ ಮೌಲ್ಯ ಶಿಕ್ಷಣದ ಮುಖ್ಯ ಗುರಿ ಏನಾಗಿದೆ? ಮೌಲ್ಯ ಶಿಕ್ಷಣದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ವಿದ್ಯಾರ್ಥಿಗಳಿಗೆ ಉತ್ತಮ ಮೌಲ್ಯಗಳನ್ನು, ಉತ್ತಮ ಕೌಶಲ್ಯಗಳನ್ನು, ಸಮಾಜಕ್ಕೆ ಬೇಕಾದ ಒಳ್ಳೆಯ ಗುಣಗಳನ್ನು ಕಲಿಸ್ತಾ ಇದ್ದೀವಿ. ಸೊ ಯಾವ ಕಾರಣಕ್ಕೆ ಮೌಲ್ಯ ಶಿಕ್ಷಣದ ಗುರಿ ವಿದ್ಯಾರ್ಥಿಗಳಲ್ಲಿ ಯಾವ ಮೌಲ್ಯಗಳನ್ನು ಮೂಡಿಸುವುದಾಗಿದೆ? ಆಪ್ಷನ್ ಎ, ನೈತಿಕ ಮೌಲ್ಯಗಳು. ಆಪ್ಷನ್ ಬಿ, ಸಾಮಾಜಿಕ ಮೌಲ್ಯಗಳು. ಆಪ್ಷನ್ ಸಿ, ರಾಜಕೀಯ ಮೌಲ್ಯಗಳು. ಆಪ್ಷನ್ ಡಿ, ಆರ್ಥಿಕ ಮೌಲ್ಯಗಳು. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ದ ಮಾರಲ್ ವ್ಯಾಲ್ಯೂಸ್. Yes, to develop moral values in the students, we are giving moral education. ವಿದ್ಯಾರ್ಥಿಗಳಲ್ಲಿ ಈ ನೈತಿಕ ಮೌಲ್ಯಗಳನ್ನು ಬೆಳೆಸುವ ಸಲುವಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಮೌಲ್ಯ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ. So value education, it refers to the aspect of the educational practice which entails that moral or political values as well as norms, dispositions and skills grounded in those values are mediated or developed among the students. So ಈ ಒಂದು ವ್ಯಾಲ್ಯೂ ಎಜುಕೇಷನ್, ಮೌಲ್ಯ ಶಿಕ್ಷಣದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಸಮಾಜದ ಒಳಿತಿಗಾಗಿ ಬೇಕಾದ ಉತ್ತಮ ಮೌಲ್ಯಗಳನ್ನು, ಕೌಶಲ್ಯಗಳನ್ನು ಅವರಿಗೆ ಕಲಿಸಿಕೊಡ್ತಾ ಇದ್ದೀವಿ. ಸೊ ಕ್ವೆಶ್ಚನ್ ನಂಬರ್ 16. Which of the following committees reports is titled an education and national development reports? ಈ ಕೆಳಗಿನ ಯಾವ ಸಮಿತಿಯ ವರದಿಯನ್ನು ಶಿಕ್ಷಣ ಮತ್ತು ರಾಷ್ಟ್ರೀಯ ಅಭಿವೃದ್ಧಿ ವರದಿ ಎಂದು ಹೆಸರಿಸಲಾಗಿದೆ? ಆಪ್ಷನ್ ಎ, ರಾಧಾಕೃಷ್ಣನ್ ಕಮಿಷನ್. ಆಪ್ಷನ್ ಬಿ, ಕೋಟಾರಿ ಕಮಿಷನ್. ಆಪ್ಷನ್ ಸಿ, ಮುದ್ಲಿಯರ್ ಕಮಿಷನ್. ಆಪ್ಷನ್ ಡಿ, ನನ್ ಆಫ್ ದಿ ಅಬೌವ್. ಎಸ್, ವಿಚ್ ಕಮಿಷನ್ is titled as education and national development report? ಸೊ ಇಲ್ಲಿ ಯಾವ ಒಂದು ಕೌನ್ಸಿಲನ್ನು ನಾವು ರಾಷ್ಟ್ರೀಯ ಅಭಿವೃದ್ಧಿ ವರದಿ ಅಂತ ಕರಿತಾ ಇದ್ದೀವಿ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕೋಟಾರಿ ಕಮಿಷನ್. ಸೊ ಇಲ್ಲಿ ಕೋಟಾರಿ ಆಯೋಗ ಏನಾಗಿದೆ, ಸರಿಯಾದ ಉತ್ತರ ಆಗಿದೆ. ಸೊ ದ ಕೋಟಾರಿ ಕಮಿಷನ್, ದ ಇಂಡಿಯನ್ ಎಜುಕೇಷನ್ ಕಮಿಷನ್, ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಕೋಟಾರಿ ಕಮಿಷನ್, and it was set up by the government of India on 14 July 1964 to evaluate the educational system in India. And Daulat Singh Kotari was made the chairman of the committee, who was then the chairman of UGC also. ಸೊ ದೌಲತ್ ಸಿಂಗ್ ಕೋಟಾರಿ ಅವರು ಈ ಒಂದು ಕೋಟಾರಿ ಕಮಿಷನ್ನ ಚೇರ್ಮನ್ ಆಗಿದ್ದರು. ನಂತರ ಇವರು UGCಯ ಚೇರ್ಮನ್ ಕೂಡ ಆಗ್ತಾ ಇದ್ದಾರೆ. The aim was to survey all aspects of the educational system at all levels
and give suggestions to help educational system. And the Kothari Commission submitted its report in 1966 under the subtitle of Education for National Development. So option B is the right answer. Next question number 17. Asatoma Sadgamaya, Tamasoma Jyotirgamaya, Mrityoma Amritam Gamaya. This universal prayer for enlightenment is from. Yes, ಇಲ್ಲಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಜ್ಞಾನೋದಯಕ್ಕಾಗಿ ಈ ಸಾರ್ವತ್ರಿಕ ಪ್ರಾರ್ಥನೆಯನ್ನು ಯಾವುದರಿಂದ ತೆಗೆದುಕೊಳ್ಳಲಾಗಿದೆ? ಆಪ್ಷನ್ ಎ ಬ್ರಹ್ಮದಾರಣ್ಯಕ ಉಪನಿಷತ್, ಆಪ್ಷನ್ ಬಿ ಭಗವದ್ಗೀತಾ, ಆಪ್ಷನ್ ಸಿ ರಾಮಾಯಣ, ಆಪ್ಷನ್ ಡಿ ಋಗ್ವೇದ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಬೃಹದಾರಣ್ಯಕ ಉಪನಿಷತ್. ಎಸ್, this is taken by ಬೃಹದಾರಣ್ಯಕ ಉಪನಿಷತ್. ಸೊ ಈ ಒಂದು ಅಸತೋಮ ಸದ್ಗಮಯ ಇದನ್ನು ಬೃಹದಾರಣ್ಯಕ ಉಪನಿಷತ್ತಿನಿಂದ ಪಡೆಯಲಾಗಿದೆ. ಎಸ್, ಕ್ವೆಶ್ಚನ್ ನಂಬರ್ 18. Destiny of India is being shaped in her classroom. This is stated in. Yes, the destiny of India is being shaped in her classroom. ಭಾರತದ ಹಣೆ ಬರಹವನ್ನು ತರಗತಿಯಲ್ಲಿ ರೂಪಿಸಲಾಗ್ತಾ ಇದೆ. ಇದನ್ನು ಡ್ಯಾಶ್ನಲ್ಲಿ ಹೇಳಲಾಗಿದೆ. Yes, already answer is displayed here. Option C, Educational Commission 1964-66 is the right answer. ಶಿಕ್ಷಣ ಆಯೋಗ ಸರಿಯಾಗಿದೆ. Yes, National Education Commission 1964-66. It is also known as the Kothari Commission. So here in this, destiny of India is being shaped in our classroom. This is stated. Question number 19. According to NEP 2020, National Research Foundation NRF may be established to. Option A, promote doctoral or postdoctoral research. Option B, promote fundamental scientific research. Option C, enable universities to establish research laboratories. Option D, enable a culture of research to permeate through universities. NEP 2020 ಪ್ರಕಾರ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ NRF ಅನ್ನು ಯಾವ ಉದ್ದೇಶಕ್ಕಾಗಿ ಸ್ಥಾಪಿಸಲಾಗಿದೆ? ಆಪ್ಷನ್ ಎ, ಡಾಕ್ಟರೇಟ್ ಅಥವಾ ಪೋಸ್ಟ್ ಡಾಕ್ಟರೇಟನ್ನು ಉತ್ತೇಜಿಸುವ ಸಲುವಾಗಿ. ಆಪ್ಷನ್ ಬಿ, ಮೂಲಭೂತ ವೈಜ್ಞಾನಿಕ ಸಂಶೋಧನೆಯನ್ನು ಉತ್ತೇಜಿಸುವ ಸಲುವಾಗಿ. ಆಪ್ಷನ್ ಸಿ, ಸಂಶೋಧನೆಯ ಪ್ರಯೋಗಾಲಯಗಳನ್ನು ಸ್ಥಾಪಿಸುವ ಸಲುವಾಗಿ. ಆಪ್ಷನ್ ಡಿ, ವಿಶ್ವವಿದ್ಯಾನಿಲಯಗಳ ಮೂಲಕ ಸಂಶೋಧನೆಯ ಸಂಸ್ಕೃತಿಯನ್ನು ಸಕ್ರಿಯವಾಗಿ ಹರಡುವ ಸಲುವಾಗಿ. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಎಸ್, ಎನೇಬಲ್ ಅ ಕಲ್ಚರ್ ಆಫ್ ರಿಸರ್ಚ್ ಟು ಪ್ರಿಮಿಯೇಟ್ ಥ್ರೂ ಯೂನಿವರ್ಸಿಟೀಸ್. ವಿಶ್ವವಿದ್ಯಾನಿಲಯಗಳ ಮೂಲಕ ಸಂಶೋಧನಾ ಸಂಸ್ಕೃತಿಯನ್ನು ಹರಡುವ ಸಲುವಾಗಿ NRF ಅನ್ನು ಸ್ಥಾಪಿಸಲಾಯಿತು. ಎಸ್, ಟುಡೇಸ್ ಲಾಸ್ಟ್ ಕ್ವೆಶನ್. ಚಿಯರ್ ಸ್ಟ್ಯಾಂಡ್ಸ್ ಫಾರ್. ಚಿಯರ್ ಅಂತಂದರೆ ಆಪ್ಷನ್ ಎ, ಚಿಲ್ಡ್ರನ್ ಎನ್ರಿಚ್ಮೆಂಟ್ ಎಜುಕೇಷನ್ ಥ್ರೂ ರೇಡಿಯೋ. ಆಪ್ಷನ್ ಬಿ, ಚೈಲ್ಡ್ ಹೆಲ್ತ್ ಎಜುಕೇಷನ್ ಎಲೆಕ್ಟ್ರಾನಿಕ್ ರೆಕಾರ್ಡಿಂಗ್. ಆಪ್ಷನ್ ಸಿ, ಚಿಲ್ಡ್ರನ್ ಫಾರ್ ಎಂಜಿನಿಯರ್ಸ್ ಆ್ಯಂಡ್ ಎನರ್ಜಿ ರಿಕ್ವೈರ್ಮೆಂಟ್. ಆಪ್ಷನ್ ಡಿ, ನನ್ ಆಫ್ ದಿ ಅಬೋವ್. ಎಸ್, ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಬೇಕಾಗ್ತಾ ಇದೆ. ಸೊ ಯು ಕ್ಯಾನ್ ಕಮೆಂಟ್ ದ ಆನ್ಸರ್ ಇನ್ ದಿ ಕಮೆಂಟ್ ಸೆಕ್ಷನ್. ಸೊ ದಿಸ್ ಈಸ್ ವೆರಿ ಹೆಲ್ಪ್ಫುಲ್ ಟು ಅಸೆಸ್ ಯುವರ್ ಪ್ರಿಪ್ರೇಷನ್ ಲೆವೆಲ್. ಎಸ್, ವೆರಿ ಈಸಿ ಕ್ವಶನ್. ಚಿಯರ್ ಸ್ಟ್ಯಾಂಡ್ಸ್ ಫಾರ್. ಎಸ್, ಯು ಕ್ಯಾನ್ ಕಮೆಂಟ್ ದ ಆನ್ಸರ್ ಇನ್ ಕಮೆಂಟ್ ಸೆಕ್ಷನ್. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಅದೇ ರೀತಿ ನೀವೇನಾದರೂ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ KSET 2022ಗಾಗಿ ಪ್ರಿಪ್ರೇಷನ್ ಪೇಪರ್ 1ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ, ಇಲ್ಲಿ ನಾವು ನಿಮಗೆ ಸಂಪೂರ್ಣ ಪಠ್ಯಕ್ರಮದ ಮೇಲೆ ಉಪನ್ಯಾಸಗಳನ್ನು ನೀಡ್ತಾ ಇದ್ದೀವಿ. MCQ ಉಪನ್ಯಾಸಗಳನ್ನು ನೀಡ್ತಾ ಇದ್ದೀವಿ. MCQ ಸೆಟ್ಟನ್ನು ನೀಡ್ತಾ ಇದ್ದೀವಿ. 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. PYQಗಳನ್ನು ನೀಡ್ತಾ ಇದ್ದೀವಿ. ನೋಟ್ಸನ್ನು ನೀಡ್ತಾ ಇದ್ದೀವಿ. ಇಂಗ್ಲೀಷ್ ಮತ್ತು ಕನ್ನಡ 2 ಲ್ಯಾಂಗ್ವೇಜ್ನಲ್ಲಿ. ನೀವು ಜಾಯ್ನ್ ಆಗಲು ಪ್ಲೇಸ್ಟೋರ್ನಿಂದ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಜಾಯ್ನ್ ಆಗ್ಬೋದು. ಅದೇ ರೀತಿ ನಮ್ಮ ಡೈಲಿ ಕ್ಲಾಸಸ್ಗಳ ಲಿಂಕ್ಸನ್ನು ಪಡೆಯಲು ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಅದೇ ರೀತಿ ನಿಮ್ಮ ಒಂದು ಪ್ರಿಪ್ರೇಷನ್ಗಾಗಿ ನಾವು ಡೈಲಿ 7:30 ಇಂದ 8 ಗಂಟೆಯ ಒಳಗೆ ಲೈವ್ ಒಂದು ನಿಮಗೆ MCQ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ. ನೀವು ಫ್ರೀಯಾಗಿ ಜಾಯ್ನ್ ಆಗ್ಬೋದು.